ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗ ನಾನು ರಿವಿಷನ್ ಒಂದು ಪ್ರಾಮುಖ್ಯತೆ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡೇನಿ. ಸೊ ಈ ರಿವಿಷನ್ ನೀವೊಂದು ಫೈನಲ್ ಲಿಸ್ಟ್ ಒಳಗೆ ನಿಮ್ಮ ಹೆಸರು ಇರಬೇಕು ಅಂತಂದ್ರೆ ರಿವಿಷನ್ ಅದ ಪ್ರಾಮುಖ್ಯತೆ ಹೆಚ್ಚಿರ್ತೈತಿ. ಖರೆ ಈ ರಿವಿಷನ್ ಬಗ್ಗೆ ಬಹಳಷ್ಟು ಜನ ಮಾತಾಡಂಗೆ ಇಲ್ಲ, ಇದ್ರ ಬಗ್ಗೆ ಬಹಳ ಅವೇರ್ನೆಸ್ ಅನ್ನು ಇಲ್ಲ. ಸೊ ರಿವಿಷನ್ ಎಷ್ಟು ಸಲ ಮಾಡ್ಬೇಕು, ಹೆಂಗ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ರಿವಿಷನ್ ಅಂದ್ರೆ ಏನ, ಈ ಎಲ್ಲಾ ಟಾಪಿಕ್ ಮೇಲೂ ನಾವ ಇವತ್ತಿನ ವಿಡಿಯೋ ಒಳಗ ಡಿಸ್ಕಷನ್ ಮಾಡ್ಕೊಂತ ಹೋಗುನು. ಸೊ ಫಸ್ಟ್ ಥಿಂಗ್, ರಿವಿಷನ್ ಮಾಡ್ಬೇಕಂತಂದ್ರ ನಿಮ್ಮ ಕಡೆ ಒಂದು ಸ್ಟ್ಯಾಂಡರ್ಡ್ ನೋಟ್ಸ್ ಇರಬೇಕು. ಒಂದು ಸ್ಟ್ಯಾಂಡರ್ಡ್ ನೋಟ್ಸ್ ನಿಮ್ ಕಡೆ ಇರ್ಬೇಕಾಗ್ತದೆ. ಅಂಡ್ ನೋಟ್ಸ್ ಬಗ್ಗೆ, ನೋಟ್ ಮೇಕಿಂಗ್ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋಸ್ ಒಳಗ ಡಿಸ್ಕಷನ್ ಮಾಡೋಣ. ಅಂಡ್ ಇನ್ನೊಂದು ನೀವು ಅಬ್ಸರ್ವ್ ಮಾಡಿರಬಹುದು, ನಾ ಪದೇ ಪದೇ ಸ್ಟ್ಯಾಂಡರ್ಡ್ ವರ್ಡ್ ನ ಬಾಳ ಯೂಸ್ ಮಾಡ್ತಿರ್ತೀನಿ. ಸ್ಟ್ಯಾಂಡರ್ಡ್ ಮಟೀರಿಯಲ್, ಸ್ಟ್ಯಾಂಡರ್ಡ್ ಟೈಮ್ ಟೇಬಲ್, ಸ್ಟ್ಯಾಂಡರ್ಡ್ ಸ್ಟ್ರಾಟಜಿ, ಸ್ಟ್ಯಾಂಡರ್ಡ್ ರಿವಿಷನ್, ಸ್ಟ್ಯಾಂಡರ್ಡ್ ನೋಟ್ಸ್, ಈ ತರ ಸ್ಟ್ಯಾಂಡರ್ಡ್ ವರ್ಡ್ ನ ಬಹಳ ಸಲ ಯೂಸ್ ಮಾಡ್ತಿರ್ತೀನಿ ನನ್ನ ಒಂದು ವಿಡಿಯೋ ಒಳಗ. ಯಾಕಪ್ಪ ಅಂತಂದ್ರ ನಿಮ್ಮ ನೋಟ್ಸ್ ಸ್ಟ್ಯಾಂಡರ್ಡ್ ಆಗಿರ್ಬೇಕು, ನಿಮ್ಮ ಒಂದು ರಿವಿಷನ್ ಸ್ಟ್ರಾಟಜಿ ಎಲ್ಲ ಸ್ಟ್ಯಾಂಡರ್ಡ್ ಯಾಕೆ ಇರ್ಬೇಕಂತೇನಂದ್ರ ಇವತ್ತು 1000 ಜನದೊಳಗ ನೀವ್ ಒಬ್ಬರು ಸೆಲೆಕ್ಟ್ ಆಗಬೇಕು. 1000 ಜನದೊಳಗೆ ನೀವೊಬ್ರು ಸೆಪರೇಟ್ ಆಗಿ ಒಂದು ಗುಂಪೊಳಗೆ ನೀವು ನಾಯಕನ ತರ ಕಾಣಬೇಕು ಅಂತಂದ್ರ ನಿಮ್ಮ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅನ್ನ ಆಗಿರ್ಬೇಕು. 1000 ಜನ 100 ಜನ ಫಾಲೋ ಮಾಡೋದೆಲ್ಲ ನೀವು ಸೇಮ್ ಫಾಲೋ ಮಾಡಿರಿ ಅಂತಂದ್ರ ಅವಾಗ ನೀವು ಸ್ಟ್ಯಾಂಡರ್ಡ್ ಆಗಾಕ, ಸೆಲೆಕ್ಷನ್ ಲಿಸ್ಟ್ ಒಳಗೆ ಇರಾಕ ಚಾನ್ಸ್ ಇಲ್ಲ. ಹಿಂಗಾಗಿ ನೀವು ಏನೇ ಒಂದು ಸ್ಟ್ರಾಟಜಿ ರೆಡಿ ಮಾಡ್ಕೋತೀರಿ, ಒಂದ್ ನೋಟ್ಸ್ ರೆಡಿ ಮಾಡ್ಕೊತೀರಿ, ಒಂದ್ ಟೈಮ್ ಟೇಬಲ್ ರೆಡಿ ಮಾಡ್ಕೋತೀರಿ ಅಂದ್ರ ಅದ್ ಯಾವಾಗಿದ್ದು ಸ್ಟ್ಯಾಂಡರ್ಡ್ ಇರ್ಬೇಕು, ಕ್ವಾಲಿಟಿ ಇರ್ಬೇಕು. ಮೇನ್ ಎಷ್ಟು ಓದ್ತೀರಿ, ಏನ್ ಮಾಡಾತೀರಿ, ಎಷ್ಟ್ ಅವರ್ ಬುಕ್ಸ್ ಮುಂದ್ ಕುಂದ್ರತೀರಿ ಅದ್ ಇಂಪಾರ್ಟೆಂಟ್ ಅಲ್ಲ. ಔಟ್ಪುಟ್ ಎಷ್ಟು ಬರತ್ತದ, ಕ್ವಾಲಿಟಿ ಎಷ್ಟು ಕೊಡತೀರಿ ಅದು ಬಹಳ ಮುಖ್ಯ ಆಗ್ತದ. ಹಿಂಗಾಗಿ ರಿವಿಷನ್ ಬಹಳ ಇಂಪಾರ್ಟೆಂಟ್ ಅದ. ಸೊ ಹಂಗಾರೆ ಎಷ್ಟು ಸಲ ರಿವಿಷನ್ ಮಾಡ್ಬೇಕು ಅಂತಂದ್ರ ಮಿನಿಮಮ್ 3 ಸಲ. ಈಗ ದಿನಕ್ಕೆ 3 ಸಲ ಊಟ ಮಾಡೋದು ಹೆಂಗೆ ಎಸೆನ್ಸಿಯಲ್ ಐತ್ಲಾ, ದಿನಕ್ಕೆ 3 ಸಲ ಊಟ ಮಾಡ್ತಿರ್ಲಾ, ಅದೇ ತರ ಒಂದು ಪರೀಕ್ಷೆ ಪಾಸ್ ಆಗ್ಬೇಕು ನೀವು ಕಾಂಪಿಟೇಟಿವ್ ಅಂದ್ರ ಮಿನಿಮಮ್ 3 ಸಲ ಓದ್ಲೇಬೇಕು, 3 ಸಲ ರಿವೈಸ್ ಮಾಡ್ಬೇಕು. ಮ್ಯಾಕ್ಸಿಮಮ್ ಎಷ್ಟು ಬೇಕಾದ ಸಲ ನೀವು ಮಾಡಬಹುದು. ಎಷ್ಟು ಸಲ ಹೆಚ್ಚು ಮಾಡ್ತಿರ್ಲಾ ಅಷ್ಟು ನಿಮ್ಮ ರ್ಯಾಂಕಿಂಗ್ ಚಲೋ ಬರ್ತದ. ರ್ಯಾಂಕಿಂಗ್ ಈಸ್ ಆಲ್ಸೋ ಈಕ್ವಲ್ ಇಂಪಾರ್ಟೆಂಟ್, ರೈಟ್? ಸೊ ರ್ಯಾಂಕಿಂಗ್ ನಿಮ್ದು ಹೆಚ್ಚು ಬರ್ಬೇಕು, ನೀವು ಅನ್ಕೊಂಡಂತ ಪೋಸ್ಟ್ ಗಳು ಸಿಗ್ಬೇಕು ಅಂತಂದ್ರಾಗ ಅಗೇನ್ ಮಲ್ಟಿಪಲ್ ಟೈಮ್ ರಿವಿಷನ್ ಇಂಪಾರ್ಟೆಂಟ್ ಅದ. ಇನ್ನ ನೋಟ್ಸ್ ಅನ್ನ ಬೇಕು ಅಂತ ಹೇಳ್ದೆ ನಾನು. ಈಗ ರಿವೈಸ್ ಮಾಡ್ಲಿಕ್ಕೆ ನೋಟ್ಸ್ ಬಹಳ ಹ್ಯಾಂಡಿ ಇರ್ತಾವ ಅಂಡ್ ರಿವಿಷನ್ ಗೆ ಹೆಲ್ಪ್ ಆಗ್ತೈತಂತ. ಒಂದಷ್ಟು ಜನದ ಏನ್ ಹ್ಯಾಬಿಟ್ ಇರ್ತೈತೆ ಅಂದ್ರೆ ಪುಸ್ತಕ ಒಳಗನ ಹೈಲೈಟ್ ಮಾಡ್ಕೊಂತ ಹೋಗ್ತಿರ್ತಾರ. ಸೊ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತೈತಿ ಅಂತಂದ್ರ ಜಸ್ಟ್ ಫ್ಯೂ ಪ್ರಾಬ್ಲಮ್ಸ್ ಆಗ್ತಾವ ಅಷ್ಟ. ಏನಂದ್ರೆ ಒಂದು, ಎವ್ರಿ ಟೈಮ್ ನೀವು ರಿವೈಸ್ ಮಾಡುವಾಗ ಅಷ್ಟು ಪುಸ್ತಕಗಳನ್ನ ನಿಮ್ ಜೊತೆ ಇಟ್ಕೋಬೇಕು. ಅಂಡ್ ದೂರ ಎಲ್ಲಾರ ನೀವು ಹೋಗಾತಿದ್ರಿ, ಟ್ರಾವೆಲ್ ಅದು ಮಾಡೋ ಟೈಮ್ ಒಳಗ ನಿಮ್ಗೆ ರಿವೈಸ್ ಮಾಡಕ್ ಆಗಂಗಿಲ್ಲ. ಸೆಕೆಂಡ್ ಏನಂದ್ರ ಯಾವಾಗ ನೀವು ಹೈಲೈಟೆಡ್ ಪಾಯಿಂಟ್ ಓದ್ತಿರ್ತಿರಲ್ಲ ಅವಾಗ ನಿಮ್ಗೆ ಏನಾಗ್ತದೆ ಅಂದ್ರೆ ಮೇಲೆ ಪ್ಯಾರಾಗ್ರಾಫ್, ಕೆಳಗಿನ ಪ್ಯಾರಾಗ್ರಾಫ್ ಒಳಗೂ ಇಂಪಾರ್ಟೆಂಟ್ ಏನೋ ಅನಿಸ್ತದ. ಅಂಡ್ ಅದ್ರ ಮೇಲೆ ನೀವು ಜಾಸ್ತಿ ಟೈಮ್ ಹಾಕಂತ್ಲೆ ಎಕ್ಸಾಮ್ ನಿಯರ್ ಇದ್ದಾಗ ನಿಮ್ ಒಂದು ರಿವಿಷನ್ ಪ್ರಾಪರ್ ಆಗಂಗಿಲ್ಲ ಅನ್ನೋ ಕಾರಣಕ್ಕಷ್ಟ ನೋಟ್ಸ್ ನ ಸೆಪರೇಟ್ ಮಾಡ್ಕೊಳ್ರಿ ಅಂತ ಹೇಳೋದ. ಬಟ್ ಇನ್ ಕೇಸ್ ನಿಮ್ದು ಹ್ಯಾಬಿಟ್ ಅನ್ನ ಆ ತರ ಅದ ಅಂತಂದ್ರ ಓಕೆ, ಯು ಕ್ಯಾನ್ ಫಾಲೋ ದಟ್ ಆಲ್ಸೋ. ಇನ್ನ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಅಂತೂ ನಿಮಗ್ ಗೊತ್ತಿದ್ದನ ಐತಿ. 1 ಇಯರ್ ಮೊದ್ಲನ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಿರ್ಬೇಕು. ಎಷ್ಟೋ ಸಲ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಾವ. ಈಗ ನೀವ ನೋಡ್ರಿ, KS ಅನ್ನ 2 ಸಲ ಎಕ್ಸಾಮ್ ಪೋಸ್ಟ್ಪೋನ್ ಆತು, PDO ಕರ್ದ 2-3 ತಿಂಗಳಾತು, ಎಕ್ಸಾಮ್ ಡಿಸೆಂಬರ್ ಗದ. ಈ ತರ ಎಕ್ಸಾಮ್ ಒಂದು ಎಕ್ಸಾಮ್ ಮತ್ ಪ್ರಿಪರೇಷನ್ ಇನ್ ಬಿಟ್ವೀನ 1 ವರ್ಷ 6 ತಿಂಗಳ, ಒಮ್ಮೊಮ್ಮೆ 2 ವರ್ಷದ ಗ್ಯಾಪ್ ಬರ್ತದ. ಈಗ ನೀವ್ ಏನಾರ ಒಂದು ಪುಸ್ತಕನ ಓದಿ ಒಂದ್ 15 ದಿನ ಆದ್ಮೇಲೆ ಅದ್ರೊಳಗಿಂತ ಕ್ವಶನ್ ಕೇಳಿದ್ರೆ ನಿಮಗ್ ನೆನಪಿರಂಗಿಲ್ಲ. ಅಂತಂದ್ರ ನೀವು 1 ವರ್ಷ ಆದ್ಮೇಲೆ ಎಕ್ಸಾಮ್ ಅದ, ಇವತ್ ನೀವು ಪ್ರಿಪೇರ್ ಆಗತ್ತೀರಿ ಅಂದಾಗ ರಿವಿಷನ್ ಮಾಡ್ಲಿಲ್ಲ ಅಂತಂದ್ರ ನಿಮಗೇನು ನೆನ್ಪು ಉಳಿಯಂಗಿಲ್ಲ. ಅದ ಕಾರಣಕ್ಕನ ರಿವಿಷನ್ ನ ಮಾಡ್ಬೇಕು. ಬಟ್ ರಿವಿಷನ್ ಅದೊಂದು ಸ್ಟ್ರಾಟಜಿ ಅದ, ಯಾವ ತರ ರಿವಿಷನ್ ನ ಮಾಡ್ಬೇಕು ಅಂತ ಹೇಳಿ. ಒಂದಷ್ಟು ಜನಕ್ಕೆ ಅದ್ರದ್ ಬಗ್ಗೆ ಗೊತ್ತಿರಂಗಿಲ್ಲ, ಹಿಂಗಾಗಿ ತಪ್ಪುಗಳಾಗ್ತಿರ್ತಾವ. ತಪ್ಪುಗಳು ಏನೇನಂದ್ರ, ಫಸ್ಟ್ ತಪ್ಪೇನಂದ್ರ ಇವಾಗೆಲ್ಲ ಕುಂತ್ ಓದ್ತೇನಿ, ಎಂಡಿಗೆ ಎಕ್ಸಾಮ್ ಏನು 1 ಮಂತ್ ಇರ್ತದಲ್ಲ ಅವಾಗ ರಿವಿಷನ್ ಮಾಡ್ತೇನಿ ಅಂತ ಹೇಳಿ ಒಂದಷ್ಟು ಜನ ಅನ್ಕೋತಾರ. ಬಟ್ ಎಕ್ಸಾಮ್ ನಿಯರ್ ಬರ್ ಹುಡ್ಕ ಆಲ್ರೆಡಿ ಏನ್ ಓದಿರ್ತಿರಲ್ಲ ಎಲ್ಲಾ ಮರ್ತ್ ಹೋಗಿರ್ತದ. ಮತ್ತೇನ್ ಫೀಲ್ ಆಗೈತೆ ಅಂದ್ರೆ ಹೊಸದಾಗಿ ಮತ್ ಓದಾತೇನೇನೋ ಅನಿಸ್ತದ. ಸೊ ಅದು ವರ್ಕ್ ಆಗಂಗಿಲ್ಲ. ಸೆಕೆಂಡ್, ಇನ್ನೊಂದು ಅಷ್ಟು ವಿದ್ಯಾರ್ಥಿಗಳದ ಏನ್ ಪ್ರಾಬ್ಲಮ್ ಅಂದ್ರ ಒಂದು ಪುಸ್ತಕ ಅವ್ರು ಹಿಡ್ಕೋತಾರ. ಈಗ ಸಪೋಸ್ ಇದೊಂದು ಜಿಯೋಗ್ರಫಿ ಪುಸ್ತಕ ಅದ. ಇದು ಫಸ್ಟ್ ಪೇಜ್ ಇಂದ್ರ ಪೂರಾ ಈ ಪುಸ್ತಕನ ಓದ್ಬೇಕು. ಅವ್ರು ಪೂರ್ತಿ ಪುಸ್ತಕ ಜಿಯೋಗ್ರಫಿ ಪೂರಾ ಕಂಪ್ಲೀಟ್ ಆಗೋ ಮಟ್ಟ ಅವ್ರು ಟಚ್ ಮಾಡಂಗಿಲ್ಲ.
ಆ ಟೈಮ್ ಒಳಗೆ ಏನಾಗ್ತೈತೆ ಅಂದ್ರ ಫಸ್ಟ್ ಲೆಸನ್ಗೂ ಅಂಡ್ ಲಾಸ್ಟ್ ಲೆಸನ್ಗೂ ಬಹಳಷ್ಟು ಗ್ಯಾಪ್ ಆಗೋದ್ರಿಂದ ಫಸ್ಟ್ ಫ್ಯೂ ಲೆಸನ್ಸ್ ನಿಮಗೆ ಜಾಸ್ತಿ ನೆನಪಿರಂಗಿಲ್ಲ. ಹಿಂಗಾಗಿ ಅಲ್ಲಿನೂ ರಿವಿಷನ್ ಇಫೆಕ್ಟಿವ್ ಆಗಂಗಿಲ್ಲ. ಈಗ ನೀವು ಇಷ್ಟು ಕಷ್ಟಪಟ್ಟು ಓದತ್ತೀರಿ, ಕಷ್ಟಪಟ್ಟು ಕೋಚಿಂಗ್ ಹಚ್ಚಿರ್ತೀರಿ, ಒಂದಷ್ಟು ಜನ ಕಷ್ಟಪಟ್ಟು ಪುಸ್ತಕಗಳನ್ನ ಪರ್ಚೇಸ್ ಮಾಡ್ಕೊಂಡಿರ್ತೀರಿ. ಎಷ್ಟೋ ಜನ ನಿಮ್ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡುವಾಗ, ಫನ್ ಮಾಡುವಾಗ, ಸುತ್ತಾಡುವಾಗ ನೀವು ಕುಂತ್ ಓದಾತೀರಿ, ಟೈಮ್ ಹಾಕತ್ತೀರಿ, ಎಫರ್ಟ್ ಹಾಕತ್ತೀರಿ, ಸ್ಯಾಕ್ರಿಫೈಸ್ಗಳು ಮಾಡತ್ತೀರಿ. ಇಷ್ಟೆಲ್ಲ ಮಾಡುವಾಗನು ಅದ್ರದ್ದು ಔಟ್ಪುಟ್ ಬರ್ಬೇಕಲ್ಲ. ಸೊ ಅದ್ರ ಔಟ್ಪುಟ್ ಎಲ್ಲೈತಂದ್ರ ನಿಮ್ಮ ರಿವಿಷನ್ ಒಳಗದ. ಸೊ ನಿಮ್ಮ ಫಸ್ಟ್ ರಿವಿಷನ್ ಯಾವಾಗ ಆಗ್ಬೇಕಂದ್ರ ಇವತ್ತು ಬೆಳಗ್ಗೆಯಿಂದ ಕುಂತ್ ರಾತ್ರಿವರೆಗೂ ನೀವು ಓದಿರ್ತೀರಿ. ಸೊ ರಾತ್ರಿ ಮಲ್ಕೋಕ್ಕಿಂತ ಮೊದ್ಲ ಒಂದ್ 10 ನಿಮಿಷದಾಗ ಅವತ್ತಿನ ರಿವಿಷನ್ ಏನೈತ್ಲಾ 10 ನಿಮಿಷದಾಗ ಆಗ್ತದ. ಓಕೆ, ಅವತ್ತಾಗ್ಲಿಲ್ಲ ಅಂದ್ರ ವೆರಿ ನೆಕ್ಸ್ಟ್ ಡೇ ಯಾವಾಗ ನೀವು ಸ್ಟಡಿ ಸ್ಟಾರ್ಟ್ ಮಾಡ್ತಿರಲ್ಲ ಅವಾಗ 10 ನಿಮಿಷ ಅದ್ರ ಮೇಲೆ ಕಣ್ ಹಾಯಿಸ್ಕೊಂಡು ನೀವು ಹೋಗ್ಬೇಕು. ಫಸ್ಟ್ ರಿವಿಷನ್ ಈ ತರ ಮಾಡ್ಕೋಬೇಕು. ದೆನ್ ಸೆಕೆಂಡ್ ರಿವಿಷನ್ ಯಾವಾಗಿರ್ಬೇಕಂದ್ರ ವೀಕ್ಲಿ ರಿವಿಷನ್. ಒಂದ್ ದಿನದಿಂದ ಲಾಸ್ಟ್ 7ನೇ ದಿನದವರೆಗೂ ಏನೇನು ಓದಿರ್ತಿರಲ್ಲ ಅವತ್ತು ಪೂರಾ ಒಂದ್ ದಿನ, ಸಂಡೇ ಆರು ಕೊಡ್ರಿ, ಮಂಡೇ ಆರು ಕೊಡ್ರಿ. ಈಗ ಹೆಂಗ ವರ್ಕಿಂಗ್ ಸ್ಟೂಡೆಂಟ್ಸ್ ಇದ್ರು, ಕೆಲಸ ಮಾಡ್ಕೊಂತ ಪ್ರಿಪೇರ್ ಆಗೋರ್ಗೆ ಸಂಡೇ ಒಂದ ಸಿಗ್ತದ, ಅಥವಾ ಕೋಚಿಂಗ್ ಹೋಗ್ಕೊಂತ ಪ್ರಿಪೇರ್ ಆಗೋರ್ಗು ಸಂಡೇ ಸಿಗ್ತಿರ್ತೈತಿ. ಹಿಂಗಾಗಿ ಸಂಡೇ ರಿವೈಸ್ ಮಾಡ್ಬೋದು. ಇಲ್ಲ ನೀವು ಮನಿ ಒಳಗ್ ಕೂತ್ ಪ್ರಿಪೇರ್ ಆಗೋರ ಮಂಡೇ ಆದ್ರೂ ಓದ್ರಿ, ಟ್ಯೂಸ್ಡೇ ಆದ್ರೂ ಓದ್ರಿ, ಯಾವ್ದಾರ ವೀಕ್ ಒಳಗ್ ಒಂದ್ ದಿನ ರಿವಿಷನ್ ಗಿಡ್ರಿ. ಸೊ ಫಸ್ಟ್ ರಿವಿಷನ್ ನಿಮ್ದು 24 ಅವರ್ಸ್ ಒಳಗ್ ಆಗ್ಬೇಕು. ಸೆಕೆಂಡ್ ನಿಮ್ದು ಫಸ್ಟ್ ವೀಕ್ ಒಳಗ್ ಆಗ್ಬೇಕು. ಈ ತರ ವೀಕ್ಲಿ ಜೊತೆ ನೆಕ್ಸ್ಟ್ ಫೈನಲ್ ರಿವಿಷನ್ ಯಾವಾಗಿರ್ತೈತೆ ಅಂದ್ರೆ ಮಂತ್ಲಿ ರಿವಿಷನ್. ಎವ್ರಿ ಮಂತ್ ಎಂಡಿಗೆ 2-3 ದಿನ ಟೈಮ್ ಕೊಡ್ರಿ, ರಿವೈಸ್ ಮಾಡ್ರಿ. ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಹೆಂಗಂತಂದ್ರ ಫಸ್ಟ್ ವಾರದ ಓದ್ತೀರಿ, ಫಸ್ಟ್ 1ರಿಂದ 7ನೇ ತಾರೀಕು ಒಂದು ರಿವಿಷನ್ ಆಗ್ತದ. ನೆಕ್ಸ್ಟ್ ನಿಮ್ದು 7ನೇ ತಾರೀಕಿಂದ 14ನೇ ತಾರೀಕುವರೆಗೂ ಓದ್ತೀರಿ, ಸೆಕೆಂಡ್ ವೀಕ್ ಓದ್ತೀರಿ. ಸೆಕೆಂಡ್ ವೀಕ್ ಎಂಡಿಗೆ ಏನ್ ರಿವೈಸ್ ಮಾಡ್ತಿರ್ತಿರಲ್ಲ ಅವಾಗ ಬರೀ 2ನೇ ವಾರದಷ್ಟು ರಿವೈಸ್ ಮಾಡ್ದಂಗ್ ನೀವು. 1ನೇ ತಾರೀಕಿಂದ ಹಿಡಿದು 14ನೇ ತಾರೀಕು 2 ವಾರದ ಸೇರಿ ರಿವೈಸ್ ಮಾಡ್ಬೇಕು. ಥರ್ಡ್ ವೀಕಿಗೆ ಹೋಗ್ತೀರಿ, ಅಗೇನ್ ಹಂಗ ಫಸ್ಟ್ ಸೆಕೆಂಡ್ ಥರ್ಡ್ 3 ವೀಕ್ ಸೇರಿ ರಿವೈಸ್ ಆಗ್ಬೇಕು. ಮಂತಿಗೆ ಹೋಗ್ತೀರಿ, 4 ವೀಕ್ ಸೇರಿ 1 ಮಂತ್ ರಿವೈಸ್ ಆಗ್ತದ. ದೆನ್ ನೆಕ್ಸ್ಟ್ ಸೆಕೆಂಡ್ ಮಂತ್ ರಿವಿಷನ್ ಹೋಗ್ತೀರಿ, ಥರ್ಡ್ ಮಂತ್ ರಿವಿಷನ್ ಹೋಗ್ತೀರಿ. ಅವಾಗೂ ಅಷ್ಟ ಆ ಪರ್ಟಿಕ್ಯುಲರ್ ಮಂತ್ ಅಷ್ಟ ಓದಂಗ. ಈಗ ಮಾರ್ಚ್ ಕಂಪ್ಲೀಟ್ ಆಗಿರ್ತದ, ಏಪ್ರಿಲ್ ಮಂತ್ ಫಸ್ಟ್ ವೀಕ್ ಒಳಗ್ ನೀವು ಮಾರ್ಚ್ ರಿವಿಷನ್ ಮಾಡ್ಬೇಕು ಅನ್ಕೋತೀರಿ. ಅವಾಗ ಬರೀ ಮಾರ್ಚ್ ತಿಂಗಳದ ಒಂದನ ತಿಂಗಳದ ಓದಿದ್ ರಿವೈಸ್ ಮಾಡುದಲ್ಲ, ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳದ್ ಮಾಡ್ಕೊಂತ ಹೋಗ್ಬೇಕು. ಈ ತರ ಪ್ರತಿ ಮಂತ್ ಆಡ್ ಮಾಡ್ಕೊಂತ ನೀವ ರಿವೈಸ್ ಮಾಡ್ಕೊಂತ ಹೋದ್ರಿ ಅಂತಂದ್ರ ಅವಾಗ ನೀವು ಡೇ 1 ಇಂದ ಏನೇನ್ ಓದಿರ್ತಿರಲ್ಲ ಅದನ್ನ ಏನೋ ಪಾಯಿಂಟ್ ನ ನೀವು ಮರೆಯಂಗಿಲ್ಲ. ಬಿಟ್ಟು ಆ ತಿಂಗಳದ ಅಷ್ಟ ಮಾಡ್ತೇನಿ, ಓಕೆ ಈಗ ಮಾರ್ಚ್ ತಿಂಗಳ ಕಂಪ್ಲೀಟ್ ಆಗೈತಿ, ಮಾರ್ಚ್ ದಷ್ಟ ಮಾಡ್ತೇನಿ. ದೆನ್ ಜನವರಿದೇನು, ಫೆಬ್ರವರಿದೇನು, ಎಂಡ್ ಆಫ್ ದಿ ಒಂದು ಡೇ ನೀವು ಪೂರಾ ಅದನ್ನ ಮರ್ತ ಹೋಗಿರ್ತೀರಿ. ಅದ್ ಆಗಬಾರ್ದು ಅಂತಂದ್ರ ಈ ತರ ಪ್ರಾಪರ್ ಆಗಿ ನೀವ ರಿವಿಷನ್ ಟ್ರಿಕ್ಸ್ ನ ಅಪ್ಲೈ ಮಾಡ್ಕೊಳ್ಲಿಕ್ಕೆ ಬೇಕು. ಅದರ್ವೈಸ್ ನಿಮ್ ಕಡೆ ಬೇರೆ ಆಪ್ಷನ್ ಇಲ್ಲ. ನೀವು ಒಂದು ಓದಾತೀರಿ, ಕಷ್ಟ ಪಡಾತೀರಿ ಅಂತಂದ್ರೆ ಅದನ್ನ ಎಕ್ಸಾಮ್ ದಾಗ ನಿಮಗ್ ನೆನಪು ಬರ್ಬೇಕು, ನೀವು ಪಾಸ್ ಆಗ್ಬೇಕು. ಔಟ್ಪುಟ್ ಬರ್ಲಿಲ್ಲ ಅಂದ್ರೆ ವರ್ಷ ಓದಿದ್ ವೇಸ್ಟ್. ಸೊ ಎಷ್ಟು ಓದ್ತಿರ್ಲಾ ಅದಕ್ಕಿಂತ ಹೆಚ್ಚು ಟೈಮ್ ನ ನೀವು ಆಲ್ಮೋಸ್ಟ್ ಟ್ರೈ ಮಾಡ್ರಿ ರಿವಿಷನ್ ಇಡ್ಲಿಕ್ಕೆ. ಸೊ ಒಂದು ವಾರ ಎಲ್ಲ ಓದ್ತೀರಿ, ಒಂದ್ ವಾರಕ್ಕೆ 1 ದಿನ ಸಫಿಶಿಯಂಟ್ ಅದ. ಒಂದು ಮಂತ್ ಆದ ತಕ್ಷಣ ಒಂದ್ 2 ದಿನ ಹೆಂಗ ನಿಮ್ದು ಸಿಲೆಬಸ್ ವಾಸ್ಟ್ ಹಾಕೊಂತ ಹೋಗ್ತದ. ಈಗ 3 ಮಂತ್ಸ್ 4 ಮಂತ್ಸ್ ಎಲ್ಲ ಒಮ್ಮೆ ರಿವೈಸ್ ಮಾಡ್ಬೇಕಂದಾಗ ಆಬ್ವಿಯಸ್ಲಿ 4 ದಿನ 5 ದಿನ ಹೋಗ್ತದ. ಸೊ ವರಿ ಮಾಡೋ ಅವಶ್ಯಕತೆ ಇಲ್ಲ. ರಿವಿಷನ್ ಟೈಮ್ ಹಾಕತ್ತೀರಿ, ಸೊ ಟೈಮ್ ವೇಸ್ಟ್ ಆಗತ್ತದ, ಸಿಲೆಬಸ್ ಕವರ್ ಆಗತ್ತಿಲ್ಲ ಆ ತರ ಅನ್ಕೊಳ್ಲಿಕ್ ಹೋಗ್ಬೇಡ್ರಿ. ಸೊ ರಿವಿಷನ್ ಜಾಸ್ತಿ ಟೈಮ್ ನ ಕೊಡ್ರಿ. ನಿಮ್ ಒಳಗೆ ಯಾವ್ದೇ ರೀತಿ ಶಾರ್ಟ್ಕಟ್ ಗಳು ಇಲ್ಲ. ಎಕ್ಸಾಮ್ ನೀವು ಕ್ಲಿಯರ್ ಮಾಡ್ಬೇಕಂದ್ರೆ ಏನಿದ್ರು ನೀವು ಪ್ರಾಕ್ಟೀಸ್ ಮಾಡ್ಬೇಕು ಅಂಡ್ ರಿವಿಷನ್ ಮಾಡ್ಬೇಕು. ಅಂಡ್ ಈ ರಿವಿಷನ್ ಟ್ರಿಕ್ ನ ನೀವು ಫಾಲೋ ಮಾಡಿದ್ರಿ ಅಂತಂದ್ರ ಡೆಫಿನೆಟ್ಲಿ ನಿಮ್ಮ ಎಕ್ಸಾಮ್ದೊಳಗ ಒಳ್ಳೆ ರ್ಯಾಂಕ್ ಜೊತೆ ನೀವು ಎಕ್ಸಾಮ್ ನ ಕ್ಲಿಯರ್ ಮಾಡ್ತೀರಿ. ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗಿರ್ತೈತಿ ಅಂಡ್ ಡೆಫಿನೆಟ್ಲಿ ಎಲ್ಲರೂ ಫಾಲೋ ಮಾಡ್ತೀರಿ ಅನ್ಕೋತೇನೆ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. 10